ಇನ್ನು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಸರ್ಕಾರ ಫೋನ್ ಟ್ಯಾಪ್ ಮಾಡ್ತಾ ಇದೆಯಾ? ವಿರೋಧ ಪಕ್ಷದ ಪ್ರಶ್ನೆಗೆ ಮುಖ್ಯಮಂತ್ರಿಗಳ ಉತ್ತರ ಏನು ಅಂತ ನೋಡೋಣ. ಸರ್ಕಾರ ಯಾವುದೇ ಫೋನ್ ಟ್ಯಾಪಿಂಗ್ನಲ್ಲಿ ತೊಡಗಿಲ್ಲ. ಮುಖ್ಯಮಂತ್ರಿಗಳ ಹೇಳಿಕೆ, ನಮ್ಮ ಸರ್ಕಾರ ಯಾವುದೇ ಫೋನ್ ಟ್ಯಾಪ್ ಮಾಡಿಲ್ಲ, ಮಾಡಲ್ಲ. ಹೈಕಮಾಂಡ್ನಿಂದ ಫೋನ್ ಬಂದಿರಬೇಕು ಅಂತ ಅನುಮಾನಿಸಿದ್ದಾರೆ. ಎಚ್ ಕೆ ಪಾಟೀಲ್ ಅನುಮಾನಿಸಿದ್ದಾರೆ. ಬೇಕಿದ್ರೆ ಈ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಸಿಎಂ ಹೇಳಿರೋದು. ರಾಜ್ಯಪಾಲರಿಗೆ ಅವಮಾನ ಮಾಡುವ ಉದ್ದೇಶ ಎಚ್ ಕೆ ಪಾಟೀಲ್ ಅವರಿಗಿಲ್ಲ ಅಂತ ವಿಧಾನಸಭೆಯಲ್ಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನೀವು ನುಡಿಸಬೇಕಾಗಿದ್ದವ್ರು ನಿಮ್ಮ ಆಯ್ತಪ್ಪ, ಓದ್ಲಿಲ್ಲ ನುಡಿಸಬೇಕಾಗಿದ್ದವ್ರು ರೆಡ್ ಅಂಡ್ ರೆಕಾರ್ಡ್ ಪೊಲೀಸರಲ್ಲ. ಆಯ್ತು, ಆಯ್ತಲ್ಲ. ರಾಜ್ಯಪಾಲರು ರಾಷ್ಟ್ರಗೀತೆ ಆಗೋರಿಗೆ ಇರ್ಬೇಕಾಗಿತ್ತಲ್ಲ, ಯಾಕೆ ಹೊರಟೋದ್ರು? ಹಿಂದೆ ಇದ್ದವರೆಲ್ಲ ಯಾಕೆ ಹೋದ್ರು? 3 ಜನ ಗವರ್ನರ್ಗಳೆಲ್ಲ ಅವ್ರು ಯಾಕೆ ಹೋದ್ರು? ಹಿಂದೆ ಇದ್ದವರೆಲ್ಲ ಯಾವ ಆಗೇನ್ ಮಾಡ್ತಿದ್ರಿ ನೀವು? ಅದನ್ನೇ ಆಗೇನ್ ಮಾಡ್ತಿದ್ರಿ? ನೀವಿದ್ರಲ್ಲ. ಈಗ ಸುರೇಶ್ ಕುಮಾರ್ ಹೇಳಿದ್ರು, ನೀವು ಹೋಗಿ ಅಂತ ಹೇಳಿ ನೀವೇ ವಿರೋಧ ಪಕ್ಷದ ನಾಯಕರಿದ್ದು ಗವರ್ನರ್ಗೆ ನೀವು ಹೋಗಿ ಅಂತ ಹೇಳಿದ್ರಿ. ನೀವೇ ನಾನೇನು ಹೇಳಿಲ್ಲ. ಸುರೇಶ್ ಕುಮಾರ್ ಓದ್ಲಿಲ್ವಾ? ಸುರೇಶ್ ಕುಮಾರ್ ಬೆಳಿಗ್ಗೆ ಓದಿದ್ರಲ್ಲ, ನಾನು ಹೋಗ್ಲಿಲ್ಲ. ಅವತ್ತಿನ ಸನ್ನಿವೇಶ ಬೇರೆ ಇತ್ತು, ಇವತ್ತಿನ ಎಲ್ಲ ಒಂದೇ ಸರ್. ಅವತ್ತು ನನಗೆ ಗೊತ್ತಿಲ್ಲ, ನಾನು ಮರ್ತು ಬಿಟ್ಟಿದ್ದೀನಿ. ಇದೇ ಜನ ಎಲ್ಲ ಮರ್ತು ಬಿಟ್ಟಿದ್ದೀನಿ. ನಾನು ಮರ್ತು ಬಿಟ್ಟಿದ್ದೀನಿ. ನಾನು ರೀಕಲೆಕ್ಟ್ ಮಾಡಬೇಕು, ಅದನ್ನ ಗೊತ್ತಿಲ್ಲ ನನಗೆ. ಅವತ್ತು ಏನಾಗಿದೆ ಅಂತಂದ್ರೆ 11ನೇ ಇಸ್ವಿನಲ್ಲಿ 11 ಹೇಳೋದು